ಹಾಯ್ ನಮಸ್ತೆ. ಇವತ್ತು ನಾನು ತಂದಿರುವ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ದಟ್ ಈಸ್ ವೆಯ್ಟ್ ಲಾಸ್. ಸೊ ಪ್ರಕೃತಿಯ ಪ್ರಕಾರ 3 ಟೈಪ್ಸ್ ಇದೆ: ವಾತ, ಪಿತ್ತ, ಕಫ. ಸೊ ವಾತ ಬಾಡಿಯವ್ರು ಹೆಂಗಿರ್ತಾರೆ ಅಂದ್ರೆ ಸ್ವಲ್ಪ ತೆಳಗಾಗಿರ್ತಾರೆ. ಪಿತ್ತ ಅಂತಂದ್ರೆ ಸ್ವಲ್ಪ ಮೀಡಿಯಂ ಸೈಜ್. ಕಫ ಅಂತಂದ್ರೆ ಸ್ವಲ್ಪ ದಪ್ಪಾಗಿ ಗುಂಡಾಗಿರ್ತಾರೆ. ಸೊ ಈಗ ನಾನು ವೇಟ್ ರೆಡ್ಯೂಸ್ ಮಾಡಬೇಕು. ಸೊ ನಾ ಕಲರ್ ಥೆರಪಿಯಲ್ಲಿ 3 ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಇಸ್ ದಿ ಆರೆಂಜ್ ಕಲರ್. ಇದೇನಾಗುತ್ತೆ ಅಂದ್ರೆ ಫ್ಯಾಟ್ ಅಂತಂದ್ರೆ ಬಾಡಿಯಲ್ಲಿ ಹ್ಯುಮಿಡಿಟಿ ಅಂದರೆ ಹೋಲ್ಡಿಂಗ್ ಜಾಸ್ತಿ ಆಗಿಬಿಟ್ಟಿರ್ತೈತೆ ಫ್ಯಾಟದ್ದು. ಸೊ ಅದನ್ನು ರಿಲೀಸ್ ಮಾಡೋದಕ್ಕೆ, ಸ್ಟಾಗ್ನೇಷನನ್ನು ರಿಮೂವ್ ಮಾಡಲಿಕ್ಕೆ ಇಲ್ಲಿ ಆರೆಂಜ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಒನ್ ಇಸ್ ದಿ ಸ್ಕೈ ಬ್ಲೂ ಫಾರ್ ದ ಸರ್ಕ್ಯುಲೇಷನ್ ಪರ್ಪಸ್ ಆ್ಯಂಡ್ ದ ಡಾರ್ಕ್ ಬ್ಲೂ. ಸೊ ಡಾರ್ಕ್ ಬ್ಲೂ ಅಂತಂದ್ರೆ ಮೂಮೆಂಟಮನ್ನು ಕ್ರಿಯೇಟ್ ಮಾಡಲಿಕ್ಕೆ. ಈಗ ನಾನು ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ವಾಕಿಂಗ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಅಲ್ಲಿ ನಾನು ಮೂಮೆಂಟಮನ್ನು ಹೇಗೆ ಕ್ರಿಯೇಟ್ ಮಾಡ್ತೀನಿ ಅದೇ ಥರ ಬಾಡಿಯಲ್ಲಿ ಮೂಮೆಂಟಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ನಾನು ಡಾರ್ಕ್ ಬ್ಲೂ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ದಿ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಪ್ರಕಾರ ಈ ಪಾಮನ್ನು ನಾವು ಓವರ್ ಆಲ್ ಬಾಡಿ ಅಂತ ರೀಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ದಿ ರೈಟ್ ಹ್ಯಾಂಡ್, ಲಿಟಲ್ ಫಿಂಗರ್, ಸೆಕೆಂಡ್ ಜಾಯಿಂಟ್. ದಿಸ್ ಇಸ್ ದ ಮಸಲ್ ಜಾಯಿಂಟ್ಗೆ ನಾ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿದ್ದೀನಿ ನೋಡ್ರಿ, ರಿಂಗ್ ಥರ ಹಾಕಿದ್ದೀನಿ. ಅದ್ರ ಜೊತೆ ಇಲ್ಲಿ ರಿಂಗ್ ಫಿಂಗರ್, ಇಲ್ಲಿ ಆರೆಂಜ್ ಕಲರ್, ಓವರ್ ಆಲ್ ಬಾಡಿಯಲ್ಲಿರುವ ಸ್ಟಾಗ್ನೇಷನ್ ಎಲ್ಲ ರಿಮೂವ್ ಮಾಡಲಿಕ್ಕೆ. ಆಮೇಲೆ ಸೊ ದಿಸ್ ಇಸ್ ದ ಲೆಫ್ಟ್ ಹ್ಯಾಂಡ್, ಲಿಟಲ್ ಫಿಂಗರ್. ಸೆಕೆಂಡ್ ಜಾಯಿಂಟ್ ಅಂದರೆ ಎಡಿಪೋಸ್ ಟಿಶ್ಯೂ ಅಲ್ಲಿ ಯಾವಾಗಾದರೂ ಫ್ಯಾಟ್ ಎಲ್ಲ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಆ ಸ್ಟಾಗ್ನೇಷನನ್ನು ತೆಗಿಲಿಕ್ಕೆ, ರಿಮೂವ್ ಮಾಡಲಿಕ್ಕೆ ಆರೆಂಜ್ ಮತ್ತು ಸ್ಕೈ ಬ್ಲೂ ಕಲರ್ ಹಾಕಿದ್ದೀನಿ. ಸೊ ಈ ಕಲರ್ ಥೆರಪಿಯನ್ನು ಡೇ ಟೈಮಲ್ಲಿ 3 to 4 hours ಅಪ್ಲೈ ಮಾಡಿ ಡ್ಯೂರಿಂಗ್ ದ ಸನ್ಲೈಟ್ ಟೈಮ್, ಅಂದರೆ ಇಟ್ಸ್ ಮೋರ್ ಎಫೆಕ್ಟಿವ್ ಅಂಥೇಳಿ. ಅದ್ರ ಜೊತೆ ಒಂದು ಮಂತ್ರ, ಓಂ ಹೌಂ ಓಂ ಜೂಮ್ ಸಹ. ಸೊ ಈ ಮಂತ್ರ ಬೆಳಗ್ಗೆ 27 ಸಲ, ಸಾಯಂಕಾಲ 27 ಸತ ಹೇಳಿ. ಸೊ ವೇಟ್ ರಿಡಕ್ಷನ್ಗೆ ಕಲರ್ ಥೆರಪಿಯನ್ನು ಫಾಲೋ ಮಾಡಿ, ಅದ್ರ ಜೊತೆ ಮಂತ್ರ ಕೂಡ ಹೇಳಿ. ಯು ಕ್ಯಾನ್ ಸಿ ದ ವಂಡರ್ಫುಲ್ ರಿಸಲ್ಟ್. ಸೊ ಈ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಮ ಫ್ರೆಂಡ್ ಜೊತೆ, ರಿಲೇಟಿವ್ಸ್ ಕೂಡ ಇದನ್ನು ಶೇರ್ ಮಾಡಿ. ಸೊ ಕೀಪ್ ಹೆಲ್ದಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.